ಇದು ಈ ಕ್ಯಾಂಡಲ್ಲು, ಈ ರೆಡ್ ಕ್ಯಾಂಡಲ್ಲು ನಮಗೆ ಇಲ್ಲಿಂದ ದಾಟಿ ಹೋಗುತ್ತೆ ಅನ್ನೋದಾದ್ರೆ ಮಾತ್ರ ವರ್ತ್. ಈ 20 ಇದು ನಾವು ಹೊಡಿಲಿಲ್ಲ ಅಂತಂದ್ರೆ ನಾಟ್ ವರ್ತ್. 120 ನಾವು ಹೊಡಿಲಿಲ್ಲ ಅಂದ್ರೆ ನಾಟ್ ವರ್ತ್. ವೆಯ್ಟ್ ಮಾಡಿ. ಇಲ್ಲಿ ಈ ಜಾಗದಲ್ಲಿ ಇಲ್ಲಿಂದ ಮೇಲಕ್ಕೆ ತಗೊಳ್ತಾ ಅವಾಗ ನಿಫ್ಟಿ ನೋಡಿ, ನಿಫ್ಟಿ ನೋಡಿ ಏನಾಗಿದೆ ಅಂತ. ನಿಫ್ಟಿ ನೋಡಿ, ನೋಡಿ ನಿಫ್ಟಿಗೆ ಈ ಏರಿಯಾನ ಸ್ಟ್ರಿಕ್ಟ್ ಆಗಿ ತಗೊಂಡಿದ್ಯಾ. ಈಗ ಈ ಕ್ಯಾಂಡಲ್ ಅನ್ನ ಹೊಡೆದ್ರೆ ಇದಕ್ಕೊಂದು ಬೆಲೆ ಇದೆ, ಮೇಲಕ್ಕೆ ಕೊಡಿದ್ರೆ ಅದಕ್ಕೂ ಕೂಡ ಒಂದು ಬೆಲೆ ಇದೆ, ಮೇಲಕ್ಕೆ ಕೊಡಿದ್ರೆ ಅದಕ್ಕೂ ಕೂಡ ಒಂದು ಬೆಲೆ ಇದೆ ಸಿಇಗೆ. ಓಕೆನಾ? ಸೊ ಸಿಇ ಅಬ್ಸರ್ವೇಷನ್ ಏನಿದೆ ಅಂತ ನೋಡೋಣ. ಇಲ್ಲಿ 1 ನಿಮಿಷದಲ್ಲಿ ಇಲ್ವಾ ಇದು? 1 ನಿಮಿಷದಲ್ಲಿ ಇದೆ. ಈ ಕ್ಯಾಂಡಲ್ ನಿಂತ ಮೇಲೆ, ಈ ಕ್ಯಾಂಡಲ್ ನಿಂತ ಮೇಲೆ, ಈ ಕ್ಯಾಂಡಲ್ ಮೇಲೆ ಹೊಡಿತು ಅಂದ್ರೆ ನೋಡಿ, ಇದ್ರ ಮೇಲೆ ಹೊಡಿತು ಅಂತಂದ್ರೆ ಇದು ಕೂಡ ಅಬ್ಸರ್ವೇಷನ್ ಸಿಇ ಕೌಂಟ್, ಸಿಇ ಕೌಂಟ್. ಇದು ಹೊಡೆದ್ರು ನಿಂತ್ಕೋಬೇಕು, ಹೊಡೆದು ನಿಂತ್ಕೊಂಡಿಲ್ವಾ, ಇದೇ ಕ್ಯಾಂಡಲ್ಲೋ, ಇದೇ ಕ್ಯಾಂಡಲ್ಲೋ ಸ್ಟಾಪ್ ಲಾಸ್ ಹಾಕೊಂಡು ಕ್ಲೋಸ್ ಮಾಡಬೇಕು ಅಬ್ಸರ್ವೇಷನ್ ನಲ್ಲಿ. ನೋಡಿ ಬೆಳಿಗ್ಗೆ ಹೊತ್ತು ಅಂತ ಥಿಂಕ್ ಮಾಡಿದಾಗ ಹಿಂಗೆ ಇರಬೇಕು ನಿಮ್ದು ಸ್ಟಾಪ್ ಲಾಸ್. ಆಕ್ಚುಲಿ ನಿಂತ್ಕೋಬೇಕಿದು, ನಿಂತ್ಕೊಂಡಾದ್ಮೇಲೆ ಡಿಸಿಷನ್. ಬಟ್ ಸ್ಟಿಲ್ ಈ ಕೆಳಗಡೆ ಬಂದು ಹೋಗಿರೋದ್ರಿಂದ ಇದೇ ಕ್ಯಾಂಡಲ್ ಸ್ಟಾಪ್ ಲಾಸ್ 94.5 ಸ್ಟಾಪ್ ಲಾಸು. ನಿಮ್ಮ ಎಂಟ್ರಿ ಅಬ್ಸರ್ವೇಷನ್ 98 ಅಬ್ಸರ್ವೇಷನ್ಗೆ ಎಂಟ್ರಿ 97, 94.5 ನಿಮಗೆ ಎಲ್ಲೋ ಒಂದ್ ಕಡೆ ಪ್ರಾಪರ್ ಆಗಿರೋ ಅಂತ ಸ್ಟಾಪ್ ಲಾಸ್. ಈಗ ಈ ಜಾಗಕ್ಕೆ ಹಾಕೊಳ್ಳಿ, ಹೊಡೆದ್ರೆ ಹೋಯ್ತು, ಲಾಭದಲ್ಲಿ ಇರ್ತೀರಾ. ಈ ಜಾಗದಲ್ಲಿ ಹಾಕೊಳ್ಳಿ, ದಾಟ್ಸ್ ಇಟ್. ಅರ್ಥ ಆಯ್ತಾ? 10 ಪಾಯಿಂಟ್ ಬಂದಿದೆ, 12 ಪಾಯಿಂಟ್ ಬಂದಿದೆ, ಟೇಕ್ ಇಟ್. 13 ಪಾಯಿಂಟು, 14 ಪಾಯಿಂಟು, 15 ಪಾಯಿಂಟು, ಟೇಕ್ ಇಟ್. 17 ಪಾಯಿಂಟ್ ಟೋಟಲ್ ಆಗಿ ಬಂದಿರೋದು, 97ರಿಂದ 116. ಬೆಳಿಗ್ಗೆ ಇನ್ನೇನ್ ಬೇಕು? 9:30 ಒಳಗಿನ ಟ್ರೇಡ್, ಇದಕ್ಕಿಂತ ಬೇಕಾ? 9:30 ಒಳಗಿನ ಟ್ರೇಡ್ ಇದಕ್ಕಿಂತ ಬೇಕಾ ನಿಮಗೆ? ಓವರ್, ದಟ್ಸ್ ಇಟ್. 10 ಪಾಯಿಂಟ್ ಬಂದ್ಬಿಡ್ತು, 15 ಪಾಯಿಂಟ್ ಬಂದ್ಬಿಡ್ತು, 16, 17 ಪಾಯಿಂಟು ಕೂಡ ಬಂತು. ಆಯ್ತಾ? ನಿಯರ್ಲಿ ಇಲ್ಲಿವರೆಗೂ ಬಂದಿದೆ ಅಂತ ಅಂದ್ರೆ ಟೇಕ್ ಇಟ್ ಅಂತೀವಿ. ನೋಡಕ್ಕೆ ನೋಡಿ, ಇಲ್ಲಿ ಅಬ್ಸರ್ವೇಷನ್ ಅಂತ ಬಂದಾಗ ನೀವು ಸ್ಟ್ರಿಕ್ಟ್ ಆಗಿ ಈ ಜಾಗಗಳನ್ನ ಪ್ರಾಪರ್ ಆಗಿ ಯೂಸ್ ಮಾಡೋ ಲೆವೆಲ್ಗಿರ್ಬೇಕು. ಸರ್ ಇದು ಹೆಂಗ್ ಕೊಟ್ಬಿಟ್ರಿ, ಇಲ್ಲಿ ಹೆಂಗೆ ಎಂಟ್ರಿ ತಗೊಂಡ್ರಿ ಸರ್ ನಾವು, ಇಲ್ಲಿ ಹೆಂಗ್ ಎಂಟ್ರಿ ನೀವು ಹೇಳ್ತಾ ಇದ್ದೀರಾ, ಹೆಂಗ್ ಹೇಳ್ತಾ ಇದ್ದೀರಾ ಎಂಟ್ರಿ? ಆ ಕ್ವಶನ್ ನೀವು ಕೇಳ್ತಾ ಇದ್ರೆ ಇಷ್ಟಿನ ದಿನಕ ಏನ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತೀನಿ ನಾನು. ಹೌದಾ? ಪ್ರತಿದಿನ ಹೇಳ್ತಾ ಇದ್ದೀನಿ, ಹೌದಾ? ನೋಡಿ ಈಗ ಸ್ಟಾಪ್ ಲಾಸ್ ಇಲ್ಲಿಗೆ ಹಾಕೊಳ್ಳಿ, ಕ್ಯಾಂಡಲ್ ಟು ಕ್ಯಾಂಡಲ್ ಸ್ಟಾಪ್ ಲಾಸ್ ಹಾಕೊಳ್ಳಿ. ಸಿಂಪಲ್. ನಿಮ್ಮ ಟ್ರೈಲಿಂಗ್ ಸ್ಟಾಪ್ ಲಾಸು ಕ್ಯಾಂಡಲ್ ಟು ಕ್ಯಾಂಡಲ್ ಹೊಡೀತು, ಕ್ಲೋಸ್. ಮಾರ್ನಿಂಗ್ 9:30 ಒಳಗಿನ ಟ್ರೇಡ್ 25 ಪಾಯಿಂಟ್ ವರ್ಗು ಕೊಡ್ತು. ಅದರಲ್ಲಿ ನನ್ಗೆ 15 ಪಾಯಿಂಟ್ ತಗೊಂಡೆ, 10 ಪಾಯಿಂಟ್ ತಗೊಂಡೆ, 20 ಪಾಯಿಂಟ್ ತಗೊಂಡೆ, 25 ಪಾಯಿಂಟ್ನೂ ತಗೊಂಡಿದ್ದೀನಿ. ಗ್ರೇಟ್. ಕಾಯ್ತಾ ಇದ್ದೀನಿ, ಇದಕ್ಕೆ ಹಾಕೊಂಡು ಕಾಯ್ಕು. ಓಕೆ, ನಾನೀಗ ನಿಫ್ಟಿ ನೋಡ್ತಾ ಇದ್ದೀನಿ. ನಿಫ್ಟಿ ನೋಡ್ಬೇಕು, ಆಗಾಗ್ಗೆ ನೋಡ್ತಾ ಇರ್ಬೇಕು ನಿಫ್ಟಿನ. ನೋಡಿ ಇದು ದೋಜಿ. ಈ ಕ್ಯಾಂಡಲ್ ಲೋ ಲೆಕ್ಕದಲ್ಲಿ ಇದನ್ನ ಕೌಂಟ್ ಮಾಡಿ ಇಲ್ಲಿಂದ ಮೇಲಕ್ಕೆ ಇನ್ನೊಂದ್ಸಲ ಹೊಡಿತು ಅಂದ್ರೆ ಇಲ್ಲಿವರೆಗೂ ದುಡ್ಡು ಕೊಡ್ಬೋದು. ಯಾಕೆ ಕೊಡಬಾರ್ದು? ಬೆಳಿಗ್ಗೆ ಹೊತ್ತು ಮಾರ್ನಿಂಗು ಗ್ರೀನ್ ಕ್ಯಾಂಡಲ್ಸ್ ಮೇಲೆ 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 ಆಗಿದಾವೆ. ಇದೇ ಫೋರ್ಸ್ ಏನಾದ್ರೂ ನಿಂತ್ಕೊಂತು ಇಲ್ಲಿ ಅಂದ್ರೆ ಇದನ್ನ ಹೊಡಿದಂಗೆ, ಇದನ್ನ ಕೆಳಗಡೆ ಹೊಡಿದಂಗೆ ಈ ಏರಿಯಾ ಮುಟ್ಬೇಕು. ಅರ್ಥ ಆಯ್ತಾ? ಗಾಡಿ ಸರ್ ಇದನ್ನ ಮುಟ್ತಾ ಇಲ್ಲ, ನಾನೇನ್ ಮಾಡ್ಬೇಕು ಸರ್? ಏನಿಲ್ಲ, ಈ ಏರಿಯಾದಲ್ಲಿ ಇದನ್ನಾದ್ರೂ ಸ್ಟಾಪ್ ಲಾಸ್ ಹಾಕೊಳ್ಳಿ, ವೆಯ್ಟ್ ಮಾಡಿ. ಓಕೆನಾ? ದಾಟ್ಸ್ ಇಟ್. ಓಕೆ, 25, 20 ಆಲ್ಮೋಸ್ಟ್ ನಿಯರ್ಲಿ 30 ಪಾಯಿಂಟ್ ವರ್ಗೂ ಹೋಗಿದೆ. ನೋಡಿ, ನಿಯರ್ಲಿ 30 ಪಾಯಿಂಟ್ ವರ್ಗೂ